ಹಾಯ್ ಫ್ರೆಂಡ್ಸ್, ನಾವು ಬಂದು ಇವತ್ತು 21,650 ಪಿ. ನಮ್ಮ ಎಂಟ್ರಿ ಪಾಯಿಂಟ್ ಬಂದು 142, ನಮ್ಮ ಎಸ್ ಎಲ್ ಪಾಯಿಂಟ್ ಬಂದು 123. ಅಪ್ರಾಕ್ಸಿಮೇಟ್ ನಮಗೆ 19ರಿಂದ 20 ಪಾಯಿಂಟ್ ನಮಗೆ ಎಸ್ ಎಲ್ ಇದೆ. ಹಾಗೂ ನಮ್ಮ ಓಪನ್ ಟಾರ್ಗೆಟ್ ಬಂದು 223 ಇದೆ. ಅದನ್ನು ಸಹ ಹೊಡೆದು ಆ್ಯಕ್ಚುಲಿ ಈಗ ಮಾರ್ಕೆಟು 260 ಸಹ ಹೋಗಿ ಟಚ್ ಮಾಡಿ ಕ್ರಾಸ್ ಮಾಡಿ ಈಗ 240, 241 ಇಲ್ಲಿ ರನ್ ಆಗ್ತಾಯಿದೆ. ಆ್ಯಕ್ಚುಲಿ ಇವಾಗ ನಮಗೆ 250 ಮೇಲೆ ಏನಾದರೂ ಇವಾಗ ಕ್ಲೋಸ್ ಆದರೆ ನಾವು 250ಗೆ ಬುಕ್ ಮಾಡ್ತೀವಿ. ಇಲ್ಲಾಂದರೆ 223ಗೆ ನಾವು 223ಗೆ ನಾವು ಟಿ ಎಸ್ ಎಲ್ಲನ್ನು ಮೂವ್ ಮಾಡಿದ್ದೀವಿ. ಏನಾಗುತ್ತೋ ಬನ್ನಿ ನೋಡೋಣ. ನಾವು ಲೈವ್ ಮಾರ್ಕೆಟಲ್ಲಿದ್ದೀವಿ. ಜಸ್ಟ್ ಎಜುಕೇಷನಲ್ ಪರ್ಪಸ್, ಓನ್ಲಿ ಎಜುಕೇಷನಲ್ ಪರ್ಪಸ್. ಓಕೆ, ನೋಡಿ ಹೇಳ್ತಾ ಇದ್ದಂಗೆ 240 ಬಂದಿದೆ, 245, 250 ಮೇಲೆ ನಮಗೆ ಕ್ಲೋಸ್ ಆದರೆ ನಮ್ಮ ಎಸ್ ಎಲ್ ಪಾಯಿಂಟನ್ನು, ನಮ್ಮ ಟಿ ಎಸ್ ಎಲ್ ಪಾಯಿಂಟನ್ನು 250ಗೆ ಇಡ್ತೀವಿ. ಲೈವ್ ಮಾರ್ಕೆಟಲ್ಲಿ ಗೈಸ್, ಲೈವ್ ಮಾರ್ಕೆಟಲ್ಲಿ ಹೇಳ್ತಿರುವಂಥದ್ದು ಜಸ್ಟ್ 20 ಪಾಯಿಂಟ್ ಎಸ್ ಎಲ್ ಬಂದಿದೆ. ಜಸ್ಟ್ 20 ಪಾಯಿಂಟ್. ಆಲ್ರೆಡಿ 100 ಪಾಯಿಂಟ್ ಡನ್ ಅಂಡ್ ಡಸ್ಟೆಡ್. 100 ಪಾಯಿಂಟನ್ನು ನಾವು ಕ್ಯಾಚ್ ಮಾಡಿದ್ವಿ. 100 ಪಾಯಿಂಟ್ ಇದೇನು ತಮಾಷೆ ಅಲ್ಲ ಇದು. ಓಕೆ, ಹೇಗೆ ಫಾಲೋ ಆಗುತ್ತೆ ಅಂತಕ್ಕಂಥದ್ದನ್ನು, ಆ್ಯಕ್ಚುಲಿ ಹೇಗೆ ಫಾಲೋ ಆಗುತ್ತೆ ಅಂತಕ್ಕಂಥದ್ದನ್ನು ಪ್ರೆಡಿಕ್ಟ್ ಮಾಡಿ, ಅನಾಲಿಸಿಸ್ ಮಾಡಿ, ಟ್ರೇಡ್ ಮಾಡಿ ಲೈವಲ್ಲಿ ಹೇಳುವಂತಕ್ಕಂಥದ್ದು ತುಂಬ ಕಷ್ಟ ಇದೆ ಗೈಸ್. 240, 245, 245 ಅಲ್ಲಿದೆ ಗೈಸ್. 245, 249 ಅಲ್ಲಿದೆ ಗೈಸ್. 248, 249, 250 ಅಬೋ ಹೋದರೆ ಕ್ಲೋಸ್ ಆದರೆ ನಾವು ನಮ್ಮ ಎಸ್ ಎಲ್ ಪಾಯಿಂಟನ್ನು 250ಗೆ ಕ್ಲೋಸ್ ಇಡ್ತೀವಿ. 251. ಓಕೆ. ವಾಟ್ ಎ ಮೂವ್. 256 ಹಾಗೂ ನಾವು ನೋಡ್ಬೋದು. ಆ್ಯಕ್ಚುಲಿ ನಾವು ಹೇಗೆ ಅನಾಲಿಸಿಸ್ ಮಾಡಿದ್ದೀವಿ ಅಂತ ನೋಡ್ಬೋದು. ನೀವು ನಿಫ್ಟಿ ಚಾರ್ಟನ್ನು ಓಪನ್ ಮಾಡ್ತಾ ಇದ್ದೀನಿ ಗೈಸ್. ನೋಡ್ಬೋದು ನಮಗೆ ಇನ್ನೂ ಫಾಲ್ ಆಗುತ್ತೆ. ಆ್ಯಕ್ಚುಲಿ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಅಂತಕ್ಕಂಥದ್ದನ್ನು ನಾವು ತೋರಿಸ್ತೀವಿ. ಇದು 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ನಮಗೆ 250 ಮೇಲೆ ನಮಗೆ ರನ್ ಆಗ್ತಾ ಇದೆ. ನಾವು ನೋಡ್ಬೋದು ನಾವು. ಆ್ಯಕ್ಚುಲಿ ನೋಡಿ, ನಮ್ಮ ಜಸ್ಟ್ ಒಂದೇ ಪ್ಲ್ಯಾನ್ ನಮಗೆ ಎಸ್ಟರ್ಡೇ ಏನಾಗಿದೆ, ಈ ಲೈನ್ ಬಂದು ನಮಗೆ ರೆಸಿಸ್ಟೆನ್ಸ್ ಆಗಿದೆ. ಇವತ್ತೇನಾಗಿದೆ, ಇಲ್ಲಿ ಓಪನ್ ಆಗಿದೆ, ಗ್ಯಾಪ್ ಅಪ್ ಓಪನ್ ಆಗಿ ಮೇಲೆ ರೆಸಿಸ್ಟೆನ್ಸ್ ತಗೊಂಡು ಮಾರ್ಕೆಟ್ ಫಾಲ್ ಆಗಿದೆ. ಮಾರ್ಕೆಟ್ ಮತ್ತೆ ಮೇಲೆ ಹೋಗಿದೆ. ಇಲ್ಲಿ ಎಲ್ಲರೂ ಸಹ ಎಲ್ಲ ರಿಟೇಲ್ಸ್ ಟ್ರೇಡರ್ಸ್ ಏನು ಮಾಡಿದ್ದಾರೆ, ತುಂಬ ಇಲ್ಲಿ ಟ್ರಾಫ್ ಆಗಿರ್ತಾರೆ. ಎಲ್ಲ ಸಿ ತಗೊಂಡು ಸಿ ಹೋಗುತ್ತೆ ಅಂತ ಟ್ರಾಫ್ ಆಗಿರ್ತಾರೆ. ಬಟ್ ನಾವೇನು ಮಾಡಿದ್ದೀವಿ, ಈ ಪಾಯಿಂಟಲ್ಲಿ ಬಂದು ನಾವು ಪಿ ಸೈಡ್ ಮಾಡಿದ್ದೀವಿ. ನಮ್ಮ ಟಾರ್ಗೆಟ್ನ ನೀವು ನೋಡ್ಬೋದು. ಆ್ಯಕ್ಚುಲಿ ನೀವು ನಮ್ಮ ಟಾರ್ಗೆಟ್ ಪಾಯಿಂಟ್ ಅಂತಕ್ಕಂಥದ್ದನ್ನು ಇಲ್ಲಿ ನೋಡ್ಬೋದು. ಆಲ್ರೆಡಿ 21,365ಕ್ಕೆ ಬರಬೇಕು ಅಂತ ಅನಾಲಿಸಿಸ್ ಮಾಡಿಟ್ಟಿದ್ದೀವಿ. ಜಸ್ಟ್ ಅಲ್ಲಿ ಏನೂ ಇಲ್ಲ ನೋಡಿ. ನಮಗೆ ಏನಾಗಿದೆ, 18ನೇ ತಾರೀಕು ಬಂದು ಇಲ್ಲಿ ನಮಗೆ ಸಪೋರ್ಟ್ ತಗೊಂಡಿದೆ. ಈ ಲೈನಲ್ಲಿ 18ನೇ ತಾರೀಕು ಬಂದು ನಮಗೆ ಏನಾಗಿದೆ, ಸಪೋರ್ಟ್ ತಗೊಂಡಿದೆ. ಇಲ್ಲಿ ನೋಡಿ, ಇಲ್ಲೂ ಸಹ ಸಪೋರ್ಟ್ ತಗೊಂಡಿದೆ. ಎರಡು ಕಡೆ ನಮಗೆ ಸಪೋರ್ಟ್ ತಗೊಂಡಿದೆ. ಮಾರ್ಕೆಟ್ ಬಂದು 2 ಕಡೆ ಸಪೋರ್ಟ್ ತಗೊಂಡಿದೆ. ಅದಕ್ಕೆ ಜಸ್ಟ್ ನಾವು 21,365 ನಮ್ಮ ಟಾರ್ಗೆಟ್ ಆಗಿತ್ತು. ಅದಕ್ಕೆ ನಾನು ಆ ಪ್ರೈಸ್, ನಾವು ಪ್ರೀಮಿಯಂ ಚಾರ್ಟನ್ನು ನಾವು ಈಗ ಅಬ್ಸರ್ವ್ ಮಾಡೋಣ. ನೋಡಿರಿ, 21,650 ಪಿ ತಗೊಂಡಿದ್ದೀವಿ. ನೋಡಿ, ನಾವು ಕ್ಯಾಂಡಲ್ 4ನೇ ಕ್ಯಾಂಡಲ್ಗೆ ನಾವು ಎಂಟ್ರಿ ಆಗಿರುವಂಥದ್ದು. ಅದಕ್ಕೆ 100 ಪಾಯಿಂಟ್ ಬಂದರೂ ಸಹ ನಾವಿನ್ನೂ ಬುಕ್ ಮಾಡಿಲ್ಲ. 250 ಎಬೋ. ಆ್ಯಕ್ಚುಲಿ ನಾನು ಲೈವ್ ಮಾರ್ಕೆಟಲ್ಲಿ, ಲೈವ್ ಟ್ರೇಡಿಯಲ್ಲಿ ನಾನು ಮಾತಾಡ್ತಾ ಇದ್ದೆ. ಆವಾಗ ನಾನು ಮಾತಾಡ್ಕೊಂಡು 240 ಇತ್ತು. 240 ಬಂದಿತ್ತು. 240 ಬಂದಾಗೂ ಸಹ ನಮ್ಮ ಟಿ ಎಸ್ ಎಲ್ 224ಗೆ ನಾವು ಟಿ ಎಸ್ ಎಲ್ಲನ್ನು ಮೂವ್ ಮಾಡಿದ್ವು. ಆದರೂ ಸಹ ಈ ಟ್ರೇಡನ್ನು ನಾವು ಫುಲ್ ಬುಕ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಅಷ್ಟು ಕಾನ್ಫಿಡೆಂಟ್ ಇತ್ತೆ. 280 ಸಹ ಕ್ರಾಸ್ ಆಗಬಹುದು.
ನಾನು ಹೇಳ್ತಾ ಇದ್ದಂಗೆ ಹೋಗ್ತಾ ಇದೆ 280 ಹತ್ರನೂ ಹೋಗುತ್ತೆ. ಆಲ್ರೆಡಿ ಈಗ 268 270 ನೇರಲ್ಲಿ ನಡೀತಾ ಇದೆ. ನಮ್ಮ TSL ಬಂದು 250 ನಮ್ಮ TSL. ನೋಡೋಣ. 223 ಫಸ್ಟು ಓಪನ್ ಟಾರ್ಗೆಟ್ ಇತ್ತು. ಈಗ 250ಗೆ ನಾವು 250ಗೆ ಇಟ್ಟಿದ್ದೀವಿ. ಈಗ 276 ಓಡ್ತಾ ಇದೆ. 276 275 ಜಸ್ಟ್ 2 ಪಾಯಿಂಟ್, ಜಸ್ಟ್ 278 279 280. ಸೂಪರ್. 282 ಸೂಪರ್. 280 ಸಹ ಬರಬಹುದು. 280 ಸಹ 280ಕ್ಕೆ ಈ ಪ್ರೀಮಿಯಂ ಬರುತ್ತೆ ಅಂತೇಳಿದ್ದೆ. ಈಗ ರನ್ ಆಗ್ತಾ ಇದ್ದೆ. ವಾಟ್ ಎ ಮೂವ್. ಸೂಪರ್ ಅಲ್ಲ? ವಾವ್. ಇದು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಅಂದರೆ. ಈಗ ನಮಗೇನಾಗ್ತಾಯಿದೆ, ಬ್ರೇಕ್ ಆಗ್ತಾಯಿದೆ 21,365. ಈಗ ಇನ್ನು 7 ನಿಮಿಷ ಇದೆ, ಇನ್ನು 5 ಸೆಕೆಂಡ್ ಇದೆ. ಇದೇನಾದರೂ ವಿಕ್ಕಲ್ಲಿ ಕ್ಲೋಸ್ ಆದರೆ ನಾವು ಎಕ್ಸಿಟ್ ಆಗ್ತೀವಿ. 270 275 280 270 275ಗೆಲ್ಲ ಎಕ್ಸಿಟ್ ಆಗ್ತೀವಿ. ಏನಾದರೂ ಮಾರ್ಕೆಟು ತನ್ನ ಮತ್ತೆ ಡೌನ್ ಟ್ರೆಂಡಲ್ಲೇ ಕಂಟಿನ್ಯೂ ಆದರೆ ಮತ್ತೆ ನಾವು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದಷ್ಟು ಏನು ಮಾಡ್ತೀವಿ, ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಜಸ್ಟ್ ಎಜುಕೇಷನಲ್ ಪರ್ಪಸ್ ಓನ್ಲಿ. ಚೆನ್ನಾಗಿ ಮಾರ್ಕೆಟನ್ನು ಕಲಿಬೇಕು. ಚೆನ್ನಾಗಿ ಮಾರ್ಕೆಟನ್ನು ನೀವು ಕಲಿತ್ರೆ ನೀವು ತುಂಬ ಚೆನ್ನಾಗಿ ದುಡ್ಡು ಮಾಡ್ಬೋದು. ಓಕೆ, ನಮ್ಮ ನೆಕ್ಸ್ಟ್ ಸಪೋರ್ಟ್ ನಾನು ಓಪನ್ ಆಗಿ ಹಾಕ್ತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಸಪೋರ್ಟ್ ಬಂದು 21,280 ಇದೆ. 21,280 ಇದೆ. 21,280 ವಾಟ್ ಎ ಮೂವ್. ಎಂಥ ಮೂವ್ ಹೋಗ್ತಾ ಇದೆ, ಎಂಥ ಮೂವ್ ಬರ್ತಾಯಿದೆ. ಇದು ಆ್ಯಕ್ಚುಲಿ ಲೈವ್ ಮಾರ್ಕೆಟಲ್ಲಿ ಅನಾಲಿಸಿಸ್ ಮಾಡಿ, ಲೈವ್ ಮಾರ್ಕೆಟಲ್ಲಿ ಹೋಲ್ಡ್ ಮಾಡಿ, ಲೈವ್ ಮಾರ್ಕೆಟಲ್ಲಿ ನಾವು ಇನ್ನೂ ಹೋಲ್ಡ್ ಮಾಡ್ಕೊಂಡಿದ್ದೀವಿ. ಆದರೆ ಇದು ತಮಾಷೆ ಮಾತೇನೆಲ್ಲ ಇದು. ಈಗ 280 ನಮಗೆ ಯಾವುದೇ ಕ್ಷಣದಲ್ಲಿ ನಮಗೆ ವಿಕ್ ಬಂದರೆ ನಾವು ಎಕ್ಸಿಟ್ ಆಗೋಕ್ಕೆ ಟ್ರೈ ಮಾಡ್ತೀವಿ. 280 ಇವಾಗ ನಮಗೆ ಸಪೋರ್ಟ್ ಆಗಿದೆ. ಈಗ ನೆಕ್ಸ್ಟ್ ಅದು ಹೇಗೆ ಆ್ಯಕ್ಟ್ ಆಗುತ್ತೆ, 280 ಹತ್ರ ನಮಗೆ ಯಾವ ಥರ ಮಾರ್ಕೆಟ್ ಆ್ಯಕ್ಟ್ ಆಗುತ್ತೆ ಅದನ್ನು ನಾವು ನೋಡಿ ನೆಕ್ಸ್ಟ್ ಏನೇ ನಿರ್ಧಾರ ಇದ್ದರೂ ತೊಗೋತೀವಿ. ಇವಾಗ ಇವಾಗ ಆ್ಯಕ್ಚುಲಿ ನಮ್ಮ ಟ್ರೇಡ್ ಅಂತಕ್ಕಂಥದ್ದು ರನ್ ಆಗ್ತಾ ಇದೆ. ನೋಡೋಣ ಅದನ್ನು ಸಹ. ಈಗ ಏನು ಪ್ರೀಮಿಯಮಲ್ಲಿ ಏನಾಗ್ತಾಯಿದೆ ನೋಡೋಣ. 307 ಆ್ಯಕ್ಚುಲಿ ನಾವು 2 ಲಾಟ್ ಟ್ರೇಡ್ ಆಗಿದೆ. ಇದು 2 ಲಾಟಲ್ಲಿ ನಾವು ಟ್ರೇಡ್ ತೊಗೊಂಡಿದ್ದೀವಿ. 218 ಇದು ಲೈವ್ ಮಾರ್ಕೆಟಲ್ಲಿ ಗೆಳೆಯರೆ, ಫ್ರೆಂಡ್ಸ್, ಲೈವ್ ಮಾರ್ಕೆಟಲ್ಲಿ 224 ಆಗಿದೆ. 225 ಇಟ್ಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್. ದಿಸ್ ಇಸ್ ಲೈವ್ ಮಾರ್ಕೆಟ್ ಅನಾಲಿಸಿಸ್. ಇದು ಯಾರು ಮಾಡಲ್ಲ ಗೈಸ್. ಅದು ನಿಫ್ಟಿಲಿ ಆ್ಯಕ್ಚುಲಿ ನಮ್ಮ ಚೆಕ್ ಮಾಡ್ಕೋಬೋದು ನೀವು. ನಮ್ಮ ಎಂಟ್ರಿ ಪಾಯಿಂಟ್ ಬಂದು 142 ಆರ್ 143 ನಮ್ಮ ಎಂಟ್ರಿ ಪಾಯಿಂಟ್. 123 ಬಂದು ನಮ್ಮ SL ಪಾಯಿಂಟ್.